ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ನಾಸಾ ಜರ್ನಿಗೆ ಸುನಿತಾ ವಿಲಿಯಮ್ಸ್ ಗುಡ್ ಬೈ ಹೇಳಿದ್ದಾರೆ. ಒಟ್ಟು 27 ವರ್ಷಗಳ ಕಾಲ ನಾಸಾ ಜರ್ನಿಯನ್ನು ಮಾಡಿರುವಂತಹ ಸುನಿತಾ ವಿಲಿಯಮ್ಸ್ ಈಗ ವಿದಾಯವನ್ನು ಘೋಷಣೆ ಮಾಡಿದ್ದಾರೆ. ಒಟ್ಟು 608 ದಿವಸಗಳ ಕಾಲ, ಒಟ್ಟು 3 ಮಿಷನ್, 9 ಬಾಹ್ಯಾಕಾಶ ನಡಿಗೆಗಳನ್ನು ಮಾಡಿರುವಂತಹ ಸಾಧನೆ ಇವರ ಹೆಸರಿನಲ್ಲಿದೆ. ಭಾರತ ಮೂಲದ ಬಾಹ್ಯಾಕಾಶ ಯಾತ್ರಿ ಸುನಿತಾ ವಿಲಿಯಮ್ಸ್ ಅವರ ಸಾಧನೆಯನ್ನು ನೋಡ್ತಾ ಹೋದ್ರೆ 1998ರಲ್ಲಿ ಮೊದಲ ಬಾರಿಗೆ ನಾಸಾಗೆ ಆಯ್ಕೆ ಆಗ್ತಾರೆ. ಅದಾದಮೇಲೆ 2006ರಲ್ಲಿ ತಮ್ಮ ಮೊದಲ ಬಾಹ್ಯಾಕಾಶ ನಡಿಗೆಯನ್ನು ಆರಂಭ ಮಾಡ್ತಾರೆ. ಅದಾದ ಮೇಲೆ ಒಟ್ಟು 3 ಮಿಷನ್ಗಳಲ್ಲಿ ಭಾಗಿಯಾಗಿ 608 ದಿನಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸ್ತಾರೆ. 2024ರ ಬೋಯಿಂಗ್ನ ಸ್ಟಾರ್ ಲೈನರ್ ಲಾಸ್ಟ್ ಮಿಷನ್ ಅವರದ್ದಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಕೊನೆಯ ಮಿಷನ್ನಲ್ಲಿ ಕೇವಲ 8 ದಿವಸ ಅಂತ ಹೇಳಿ ಬಾಹ್ಯಾಕಾಶಕ್ಕೆ ತೆರಳಿರ್ತಾರೆ. ಆದರೆ ಅವರು ಬಾಹ್ಯಾಕಾಶದಲ್ಲಿ ಕಾರಣಾಂತರಗಳಿಂದ ಉಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅದು ಎಷ್ಟು ದಿವಸ? ಬರೋಬ್ಬರಿ 286 ದಿವಸಗಳ ಕಾಲ. ಅದಾದ ಮೇಲೆ ಅವರು ಯಾವಾಗ ವಾಪಸ್ ಭೂಮಿಗೆ ಬರ್ತಾರೆ ಅಂತ ಘೋಷಣೆ ಆಗುತ್ತೆ. ಇಡೀ ವಿಶ್ವವೇ ಅವರ ಬರುವಿಕೆಗಾಗಿ ಬಹಳಷ್ಟು ಪ್ರಾರ್ಥನೆಯನ್ನು ಮಾಡುತ್ತೆ. ಭಾರತವೂ ಸಹ ಅವರ ಬರುವಿಕೆಗಾಗಿ ಬಹಳಷ್ಟು ಕಡೆಗೆ ದೇಶದ ನಾನಾ ಮೂಲೆಗಳಲ್ಲಿ ಸಂಭ್ರಮಾಚರಣೆ ಆಗುತ್ತೆ. ಅವರು ಬಂದಾದ ಮೇಲೆ ಬರೋಬ್ಬರಿ 286 ದಿವಸಗಳ ಕಾಲ ಬಾಹ್ಯಾಕಾಶದಲ್ಲಿ ಇರುವಂತಹ ಸುನಿತಾ ವಿಲಿಯಮ್ಸ್ ಇಲ್ಲಿಯವರೆಗೆ ಬರೋಬ್ಬರಿ 62 ಗಂಟೆ 6 ನಿಮಿಷಗಳ ಕಾಲ ಬಾಹ್ಯಾಕಾಶದಲ್ಲಿ ನಡಿಗೆ ಮಾಡಿರುವಂತಹ ಮಹಿಳೆ, ವಿಶ್ವದ ಏಕೈಕ ಮಹಿಳೆ ಅಂದ್ರೂ ಸಹ ತಪ್ಪಾಗುವುದಿಲ್ಲ. ಇಷ್ಟು ಗಂಟೆಗಳ ಕಾಲ, ಬರೋಬ್ಬರಿ 62 ಗಂಟೆ 6 ನಿಮಿಷಗಳ ಕಾಲ ಬಾಹ್ಯಾಕಾಶದಲ್ಲಿ ಸುದೀರ್ಘವಾದಂತಹ ನಡಿಗೆ ಮಾಡಿರುವಂತಹ ಸಾಧಕಿ ಸುನಿತಾ ವಿಲಿಯಮ್ಸ್ ಈಗ ನಾಸಾಗೆ ತಮ್ಮ ವಿದಾಯವನ್ನು ಹೇಳಿದ್ದಾರೆ. ಇನ್ನು ಸುನಿತಾ ವಿಲಿಯಮ್ಸ್ ಅವರ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಸಾಧನೆಗಳಲ್ಲಿ ಇವರ ಹೆಸರು ಕಾಣಸಿಗುತ್ತೆ. ಒಂದು ರೀತಿಯಲ್ಲಿ ಭಾರತೀಯರಿಗೆ, ಇಡೀ ವಿಶ್ವಕ್ಕೆ ಹೆಮ್ಮೆ ತಂದಿರುವಂತಹ ವಿಜ್ಞಾನಿ, ಬಾಹ್ಯಾಕಾಶ ನಿಲ್ದಾಣದ ಕಮಾಂಡರ್ ಆಗಿಯೂ ಸಹ ಸೇವೆಯನ್ನು ಸಲ್ಲಿಸ್ತಾರೆ. ಮಹಿಳಾ ಗಗನಯಾತ್ರಿಯ ಸುದೀರ್ಘ ಬಾಹ್ಯಾಕಾಶದ ನಡಿಗೆ ಇವರ ಹೆಸರಲ್ಲಿದೆ. 1998ರಲ್ಲಿ ಮೊದಲ ಬಾರಿಗೆ ನಾಸಾದಲ್ಲಿ ಆಯ್ಕೆ ಆಗ್ತಾರೆ. ಅದಾದ ಮೇಲೆ 2006ರಲ್ಲಿ ಸುನಿತಾರ ಮೊದಲ ಬಾಹ್ಯಾಕಾಶ ನಡಿಗೆ ಶುರುವಾಗುತ್ತೆ. ಒಟ್ಟು 3 ಮಿಷನ್ಗಳಲ್ಲಿ 608 ದಿವಸಗಳ ಕಾಲ ಬಾಹ್ಯಾಕಾಶದಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ. 2004ರ ಬೋಯಿಂಗ್ನ ಸ್ಟಾರ್ ಲೈನರ್ ಲಾಸ್ಟ್ ಮಿಷನ್ ಇವ್ರದ್ದು. ಬುಚ್ ವಿಲ್ಮೋರ್ ಅನ್ನುವಂತಹವರ ಜೊತೆಗೆ ಸುದೀರ್ಘ ಯಾನವನ್ನು ಮಾಡ್ತಾರೆ ಬಾಹ್ಯಾಕಾಶದಲ್ಲಿ. ಬುಚ್ ವಿಲ್ಮೋರು ಸಹ ಸಿಲ್ಕೊಂಡಿರ್ತಾರೆ. ಅದಾದಮೇಲೆ ಇಬ್ಬರು ಏಕಕಾಲದಲ್ಲಿ ಬಾಹ್ಯಾಕಾಶದಿಂದ ಕೆಳಗಡೆ ಬರ್ತಾರೆ. ಆದರೆ ಇವರು ಹೋಗಿರುವಂಥದ್ದು ಕೇವಲ 8 ದಿವಸ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ. ಆದರೆ ಅವರು ಬಂದಿದ್ದು ಮಾತ್ರ 286 ದಿವಸಗಳ ನಂತರ. 12, 13, 47, 491 ಮೈಲುಗಳು ಪ್ರಯಾಣಿಸಿರುವಂತಹ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.